ನಮಸ್ಕಾರ, ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಅಂದು ಅಫ್ಘಾನ್, ಇವತ್ತು ಲಂಕಾ. ಅರಾಜಕತೆಗೆ ದೇಶವೇ ಸರ್ವನಾಶ. ಲಂಕಾ ಆರ್ಥಿಕ ಬಿಕ್ಕಟ್ಟಿಗೆ ಕಾಲ್ಕಿತ್ತ ದೇಶದ ಅಧ್ಯಕ್ಷ. ರೊಚ್ಚಿಗೆದ್ದ ಲಂಕಾಧಿಪತಿಗಳು, ಅಧ್ಯಕ್ಷರ ಮನೆ ಒಡೆಸ್. ಇದು ಲಂಕಾ ಕಿಚ್ಚು. ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇರುವ ಈ ಸಂದರ್ಭದಲ್ಲಿ ಜನ ರೊಚ್ಚಿಗೆದ್ದಿದ್ದಾರೆ. ರೊಚ್ಚಿಗೆದ್ದ ಜನ ಲಂಕಾ ಅಧ್ಯಕ್ಷ ಗೊಟಬಾಯ ಮನೆಗೇನೆ ಈಗ ಲಗ್ಗೆಯನ್ನ ಇಟ್ಟಿದ್ದಾರೆ. ಅಧ್ಯಕ್ಷರ ಮನೆ, ಬೆಡ್ರೂಮ್, ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಈಗ ಜನ ಅಲ್ಲೇ ಇದ್ದಾರೆ. ಜನ ಅಧ್ಯಕ್ಷರ ಅರಮನೆಯಂತಹ ಮನೆಗೇನೆ, ಬಂಗ್ಲೆಗೇನೆ ಅಲ್ಲಿ ಜನ ನುಗ್ಗಿದ್ದಾರೆ. ಪರಿಣಾಮ ಈಗಾಗಲೇ ಅವರ ಮನೆಯನ್ನ ಕಂಪ್ಲೀಟ್ ಆಗಿ ಜನರೇ ಸುತ್ತುವರೆದಿದ್ದಾರೆ. ರೊಚ್ಚಿಗೆದ್ದಂತಹ ಜನ ಲಂಕಾದಿಂದ ಒಂದ್ ಕಡೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಬಂಗ್ಲೆಯಂತಹ ಅರಮನೆಗೆ ನುಗ್ಗಿದ್ರೆ, ಇವೆಲ್ಲ ಘಟನೆಗಳು ಆಗ್ತಾ ಇರುವ ಸಂದರ್ಭದಲ್ಲಿ ಲಂಕಾದಿಂದ ಕಾಲ್ಕಿತ್ತಿದ್ದಾರೆ ಪ್ರಧಾನಿ ಗೊಟಬಾಯ ರಾಜಪಕ್ಸೆ. ಅಲ್ಲಿನ ಒಂದು ಅಧ್ಯಕ್ಷರ ಈ ಒಂದು ನಡೆ ಕೂಡ ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ. ರಾಜೀನಾಮೆಗೆ 16 ಸಂಸದರನ್ನ ಒತ್ತಾಯ ಕೂಡ ಮಾಡಲಾಗಿದೆ. ಪ್ರತಿಭಟನೆಯಲ್ಲಿ ಜಯಸೂರ್ಯ, ಸಂಗಕ್ಕರ ಕೂಡ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಅಲ್ಲಿನ ಜನರಿಗೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ. ಕೊಲಂಬೋ, ಕ್ಯಾಂಡಿ, ಗಾಲೆ ಬೀದಿಯಲ್ಲಿ ಜನ ಇದ್ದಾರೆ. ಸೇನೆ ಮತ್ತು ಪೊಲೀಸರು ಇವರೆಲ್ಲರನ್ನ ತಡೆಯೋದಿಕ್ಕೆ ಈಗ ಅಶ್ವವಾಯುವನ್ನ ಸಿಡಿಸಿದ್ದಾರೆ. ಹಲವರಿಗೆ ಈ ಸಂದರ್ಭದಲ್ಲಿ ಗಾಯ ಆಗಿದೆ. ಅಧ್ಯಕ್ಷರ ಮನೆಯಲ್ಲಿ ಯಾವ ರೀತಿಯಾಗಿ ಆಟಾಟೋಪ ನಡೀತಾ ಇದೆ, ಪ್ರತಿ ಒಂದು ದೃಶ್ಯಕ್ಕೆ ನಾವು ತೋರಿಸ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಅಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ ಅಂತ. ಹಲವು ದಿನಗಳಿಂದಲೂ ಕೂಡ ಅಲ್ಲಿನ ಆರ್ಥಿಕ ಬಿಕ್ಕಟ್ಟು ನಿಮ್ಗೆ ಗೊತ್ತೇ ಇದೆ. ಆದ್ರೆ ಈಗ ಅಲ್ಲಿ ಏನಾಗಿದೆ, ಅಧ್ಯಕ್ಷರ ಮನೆಗೆ ಜನ ನುಗ್ಗಿದ್ದಾರೆ. ಶ್ರೀಲಂಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ಬಿಗಡಾಯಿಸ್ತಾ ಇರುವಂತಹ ಸಂದರ್ಭದಲ್ಲಿ ಜನ ರೊಚ್ಚಿಗೆದ್ದಿದ್ದಾರೆ. ನೇರವಾಗಿ ಅಧ್ಯಕ್ಷರ ಮನೆಗೆ ನುಗ್ಗಿದ್ದಾರೆ. ಅಲ್ಲಿ ಏನೇನಾಗಿದೆ ಅನ್ನೋದ್ರ ದೃಶ್ಯಗಳನ್ನ 1 by 1 ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ದೃಶ್ಯ 1ರಲ್ಲಿ ಲಂಕಾದಲ್ಲಿ ಆರ್ಥಿಕ ಅರಾಜಕತೆ ಯಾವ ರೀತಿಯಾಗಿ ಉಂಟಾಗಿದೆ ಅನ್ನೋದನ್ನ ನೀವು ನೋಡಬಹುದು. ರೊಚ್ಚಿಗೆದ್ದಿದ್ದಾರೆ ಜನ. ನೀವೇನೇ ಬ್ಯಾರಿಕೇಡ್ಗಳನ್ನ ಹಾಕಿದ್ರು, ಅವರ ಮನೆಗೆ ನುಗ್ಗದಂತೆ ಪ್ರಯತ್ನವನ್ನ ಮಾಡಿದ್ರು, ಅದ್ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಜನ ಅಲ್ಲಿ ಸೇರಿದ್ದಾರೆ. ನೇರವಾಗಿ ಅಧ್ಯಕ್ಷರ ಮನೆಗೆನೆ ನುಗ್ಗೋದಿಕ್ಕೆ ಅಲ್ಲಿ ಪ್ರಯತ್ನವನ್ನು ಪಟ್ಟಿದ್ದಾರೆ, ನುಗ್ಗಿದ್ದಾರೆ ಕೂಡ. ಸೇನೆ ಈಗಾಗಲೇ ಸುತ್ತುವರೆದಿದೆ ಎಲ್ಲಾ ಕಡೆ. ಆದ್ರೆ ಸೇನೆಯೇ ಮತ್ತು ಪೊಲೀಸರನ್ನ ಕೂಡ ಅಲ್ಲಿನ ಜನ ಈಗ ಯಾವುದೇ ರೀತಿಯಲ್ಲಿ ಬಿಡುವ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅಲ್ಲಿ ಜನ ಈಗ ಅಧ್ಯಕ್ಷರ ಮನೆಗೆ ನುಗ್ಗಿದ್ದಾರೆ. ಇನ್ನು ದೃಶ್ಯ 2ರಲ್ಲಿ ಅಧ್ಯಕ್ಷರ ಮನೆಗೆ ನುಗ್ಗಿ ಅಲ್ಲಿ ಯಾವ ರೀತಿಯಾಗಿ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನ ನೀವು ಗಮನಿಸಬಹುದು. ಅಲ್ಲಿನ ಧ್ವಜವನ್ನ, ಬಾವುಟವನ್ನ ಹಿಡಿದು ಅಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಪ್ರತಿಭಟನಾಕಾರರು. ಇನ್ನು ದೃಶ್ಯ 3ರಲ್ಲಿ ಅಧ್ಯಕ್ಷರ ಮನೆಯ ಬೆಡ್ರೂಮ್ಗೆ ಲಗ್ಗೆಯನ್ನ ಇಟ್ಟಿದ್ದಾರೆ. ಬೆಡ್ರೂಮ್ ನೋಡಿ ಅಲ್ಲಿ ಒಂದು ರೀತಿಯಲ್ಲಿ ಆಶ್ಚರ್ಯಗೊಂಡಿದ್ದಾರೆ. ಆ ಬೆಡ್ಗಳ ಮೇಲೆನೆ ಮಲಗಿ ಅಲ್ಲಿ ಸೆಲ್ಫಿಗಳನ್ನ ಕ್ಲಿಕ್ಕಿಸಿಕೊಳ್ಳೋದು, ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಅತ್ಯಂತ ವೈಭವಯುತ ಅರಮನೆಯಂತಹ ಮನೆ ಅದು. ಆ ಒಂದು ಬೆಡ್ರೂಮ್ಗಳಲ್ಲಿ ಜನ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲೇ ಮಲಗಿ ಅಲ್ಲಿ ವಿಡಿಯೋಗಳನ್ನ ಕೂಡ ಮಾಡ್ತಾ ಇರೋದನ್ನ ನೀವು ಗಮನಿಸಬಹುದು. ಕಂಪ್ಲೀಟ್ ಆಗಿ ನಾವು ಈಗಾಗಲೇ ಈ ಹಿಂದೆ ನೋಡಿದ್ವಿ ಯಾವ ರೀತಿ ತಾಲಿಬಾನಿಗಳು ಮಾಡಿದ್ರು ಅಂತ. ಅಂತಹದ್ದೇ ಸೇಮ್ ಸಿಚುವೇಶನ್ ಈಗ ಶ್ರೀಲಂಕಾದಲ್ಲಿ ಕಂಡು ಬರ್ತಾ ಇದೆ. ಅಧ್ಯಕ್ಷರ ಮನೆಗೆನೆ ನುಗ್ಗಿದ್ದಾರೆ. ಕೇವಲ ಮನೆಗೆ ಮಾತ್ರ ಅಲ್ಲ, ಕಂಪ್ಲೀಟ್ ಆಗಿ ಆ ಮನೆಯಲ್ಲಿ ಏನೇನಿದೆ, ಅರಮನೆಯಲ್ಲಿ ಏನಿದೆ ಅವೆಲ್ಲ ರೂಮ್ಗಳನ್ನು ಕೂಡ ತಡಕಾಡಿದ್ದಾರೆ. ದೃಶ್ಯ 4ರಲ್ಲಿ ಅಧ್ಯಕ್ಷರ ಮೇಕಪ್ ಕಿಟ್ಟೆ ಅಲ್ಲಿ ಧ್ವಂಸ ಮಾಡಿದ್ದಾರೆ. ಅಲ್ಲಿ ಅವರ ಮನೆಯವರು ಬಳಕೆ ಮಾಡ್ತಾ ಇದ್ದಂತಹ ಮೇಕಪ್ ಕಿಟ್ಗಳಾಗಿರ್ಬೋದು ಅಥವಾ ಅವರು ಬಳಕೆ ಮಾಡ್ತಿದ್ದ ಮೇಕಪ್ ಕಿಟ್ಗಳಾಗಿರ್ಬೋದು, ಕಂಪ್ಲೀಟ್ ಆಗಿ ಸೌಂದರ್ಯ ವರ್ಧಕಗಳನ್ನ ಹಾಳು ಮಾಡಿದ್ದಾರೆ. ಅಲ್ಲಿ ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ, ನಮಗೆ ಇಲ್ಲಿ ಏನು ತಿನ್ನೋದಕ್ಕೆ ಸಿಗ್ತಾ ಇಲ್ಲ, ಯಾವುದೇ ರೀತಿಯ ಸಿಚುವೇಶನ್ ಇಲ್ಲಿ ಕಂಪ್ಲೀಟ್ ಆಗಿ ಹಾಳಾಗಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲಿನ ಅಧ್ಯಕ್ಷರು ಮಾತ್ರ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಜನರು ಈಗ ರೊಚ್ಚಿಗೆದ್ದು ಆ ಒಂದು ಬಂಗ್ಲೆಗೆ ನುಗ್ಗಿದ್ದಾರೆ. ಅವರ ರೂಮ್ ಅಲ್ಲಿ ಇದ್ದಂತಹ ಮೇಕಪ್ ಕಿಟ್ ಅನ್ನೇ ಹಾಳು ಮಾಡಿರುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು. ಇನ್ನು ದೃಶ್ಯ 5, ಇದಂತೂ ನೀವು ನೋಡಿ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. ಯಾಕೆ ಹೇಳಿ, ಅಂತಹ ರೀತಿಯಲ್ಲಿ ಜನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಂಜಾಯ್ ಮಾಡಿದ್ದಾರೆ. ಅಲ್ಲಿ ಎಲ್ಲ ಜನ ಅಧ್ಯಕ್ಷರ ಮನೆಯಲ್ಲಿದ್ದಂತಹ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದು ಆ ಒಂದು ಸ್ವಿಮ್ಮಿಂಗ್ ಪೂಲ್ ಈಜಾಡಿದ್ದಾರೆ. ಒಂದಷ್ಟು ಜನ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಕಾಣೋದಕ್ಕೆ ಸಿಕ್ಕಿದ್ದು ಅಲ್ಲಿನ ಸಾರ್ವಜನಿಕರು, ಅಲ್ಲಿನ ಜನ ಬಹಳ ಖುಷಿಯಿಂದ ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ತಾವು ತಮ್ಮ ಕೋಪವನ್ನ ತಣಿಸಿಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಒಂದಷ್ಟು ಎಂಜಾಯ್ ಕೂಡ ಮಾಡಿದ್ದಾರೆ. ಒಂದ್ ಕಡೆ ಆರ್ಥಿಕ ಬಿಕ್ಕಟ್ಟು ಏನೇ ಇದ್ರೂ ಕೂಡ ಅದನ್ನ ಎದುರಿಸುವಂತಹ ಒಂದು ಕೆಲಸವನ್ನ ಮಾಡಬೇಕಾಗಿತ್ತು. ಇವೆಲ್ಲ
ಎಲ್ಲ ಬಿಕ್ಕಟ್ಟ ನಿವಾರಣೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಅಧ್ಯಕ್ಷರು ಮಾಡಿಲ್ಲ ಅನ್ನುವಂತಹ ಆಕ್ರೋಶದಿಂದ ಅವರ ಮನೆಗೆ ನುಗ್ಗಿದ್ದಾರೆ. ಮನೆಯಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನ ಹಾಳು ಮಾಡಿದ್ದಾರೆ. ಪ್ರತಿ ಒಂದು ರೂಮ್ಗೂ ನುಗ್ಗಿದ್ದಾರೆ. ಜೊತೆಗೆ ಅವರ ಮನೆಯಲ್ಲಿದ್ದಂತಹ ಸ್ವಿಮ್ಮಿಂಗ್ ಪೂಲ್ಗೆ ಬಂದು ಜನ ಈಜಾಡಿ ಖುಷಿ ಪಟ್ಟಿದ್ದಾರೆ, ಎಂಜಾಯ್ ಅನ್ನ ಮಾಡಿದ್ದಾರೆ. ಏನೋ ದೃಶ್ಯ 6ರಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಎಲ್ಲ ಒಂದು ಘಟನೆಗಳು ಆಗ್ತಾ ಇದೆಯಲ್ಲ, ಇವೆಲ್ಲವನ್ನ ತಡೆಯೋದಕ್ಕೆ ಪಾಪ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ, ತಡೆಯುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಂಟ್ರೋಲ್ಗೆ ಬರ್ತಾನೆ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಪ್ರತಿಭಟನಾಕಾರರ ಮೇಲೆ ಅಶ್ರುವಾಯುವನ್ನ ಪೊಲೀಸರು ಸಿಡಿಸಬೇಕಾಯ್ತು. ಒಂದ್ ಕಡೆ ಅಶ್ರುವಾಯುವನ್ನ ಸಿಡಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಕಾರ್ಪೆಟ್ ಗಳನ್ನ ಹಾಕಿ ಅದರಿಂದ ಬರುವಂತಹ ಹೊಗೆಯನ್ನ ಕಂಪ್ಲೀಟ್ ಆಗಿ ಬೆಂಕಿಯನ್ನ ನಂದಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಸೊ ಜನರನ್ನ ಅಲ್ಲಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅನ್ನೋದೇ ಇಲ್ಲಿ ಪೊಲೀಸರಿಗೆ, ಸೇನೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ, ಈಗ ದೃಶ್ಯ 7ರಲ್ಲಿ ನಿಮ್ಗೆ ನಾವು ತೋರಿಸಿದೀವಿ. ಈಗ ಕಂಪ್ಲೀಟ್ ಆಗಿ ಪೊಲೀಸರೊಂದಿಗೆ ವಾಗ್ವಾದವನ್ನ ಕೂಡ ಮಾಡಿದ್ದಾರೆ. ಇನ್ನು ದೃಶ್ಯ 8ರಲ್ಲಿ ಗಾಲೆ ಕ್ಯಾಂಡಿಯಲ್ಲೂ ಕೂಡ ತೀವ್ರ ಆಕ್ರೋಶ ವ್ಯಕ್ತ ಆಗಿದೆ. ಎಲ್ಲಿ ನೋಡಿದ್ರು ಕೂಡ ಜನ 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 ಮನೆಯಿಂದ ಹೊರಗೆ ಬಂದಿದ್ದಾರೆ, ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈಗಾಗಲೇ ಜನಸಾಗರವನ್ನ ಕೂಡ ನೀವು ಗಮನಿಸಬಹುದು. ಪ್ರತಿಭಟನಾಕಾರರು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ತಮ್ಮ ಆಕ್ರೋಶದ ಕಟ್ಟೆ ಒಡೆದು ಹೋಗಿದೆ ಅಲ್ಲಿ. ಇನ್ನು ದೃಶ್ಯ 9ರಲ್ಲಿ ಇದು ಇರೋದು ವಿಚಾರ. ಲಂಕಾ ಬಿಟ್ಟು ಪಲಾಯನ ಮಾಡಿದ್ದಾರೆ ಅಲ್ಲಿನ ಅಧ್ಯಕ್ಷ. ಈಗ ವಿದೇಶಕ್ಕೆ ಹೊರಟಿದ್ದಾರೆ ಅಧ್ಯಕ್ಷ. ಸೊ ಇದು ಕೂಡ ಈಗ ಅಲ್ಲಿನ ಜನರಿಗೆ ಆಕ್ರೋಶಕ್ಕೆ ಕಾರಣ ಆಗಿರೋದು. ರಾಜಪಕ್ಸೆ ಈಗ ನಮ್ಮನ್ನ ಬಿಟ್ಟು ಬೇರೆ ಕಡೆ ಇದ್ದಾರೆ ಅನ್ನೋದು ಕೂಡ ಅಲ್ಲಿನ ಜನರಿಗೆ ಈಗ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ಅಂಶ. ಈಗ ಪ್ರಮುಖವಾಗಿ ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ, ಎಲ್ಲವೂ ಕೂಡ ಒಂದು ರೀತಿಯಾದಂತಹ ಜನರಲ್ಲಿ ಆತಂಕದ ವಾತಾವರಣವನ್ನ ಮಾಡಿ ತಂದಿದೆ. ಆದ್ರೆ ಈಗ ಅಲ್ಲಿ ಅಧ್ಯಕ್ಷರೇ ಇಲ್ಲ, ನಮ್ಮನ್ನ ಈ ರೀತಿಯ ಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ದಾರೆ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಇನ್ನು ದೃಶ್ಯ 10ರಲ್ಲಿ ಮಾಜಿ ಸಚಿವನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಬೀದಿಗೆ ಎಳೆದು ತಂದಿದ್ದಾರೆ. ಮಾಜಿ ಸಚಿವನನ್ನ ಬೀದಿಗೆ ಎಳೆದು ತಂದು ಅಲ್ಲೂ ಕೂಡ ಗಲಾಟೆಯನ್ನ ಮಾಡಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಇಂತಹ ಒಂದು ಪರಿಸ್ಥಿತಿ ಬರೋದಕ್ಕೆ ಯಾರು ಕಾರಣ ಅನ್ನೋದಕ್ಕೆ ಯಾರಿಗೂ ಕೂಡ ಈಗ ಅಲ್ಲಿ ಎಲ್ಲರೂ ಆಕ್ರೋಶಭರಿತರಾಗಿದ್ದಾರೆ. ಯಾರು ಕೂಡ ಸಂಯಮದಿಂದ ಇರುವಂತಹ ಸಿಚುವೇಶನ್ ಅಲ್ಲಿ ಕಾಣಿಸ್ತಾ ಇಲ್ಲ. ಇಂತಹ ಒಂದು ಸಂದರ್ಭ ಬಂದಿದೆ, ಆರ್ಥಿಕ ಬಿಕ್ಕಟ್ಟು ಬಂದಿದೆ, ಸರ್ಕಾರಗಳು ಏನು ಮಾಡ್ತಾ ಇಲ್ಲ, ವಿಪಕ್ಷದವರು ಏನು ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶ ಈಗ ಜನರಲ್ಲಿ ಕಾಣಿಸ್ತಾ ಇದೆ. ಮಾಜಿ ಸಚಿವನ ಮೇಲೆ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ, ಆತನನ್ನ ಬೀದಿಗೆ ಎಳೆದು ತಂದಿದ್ದಾರೆ ಜನ. ಇಷ್ಟೆಲ್ಲ ಆಗ್ತಾ ಇರುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಷ್ಟೇ, ನಮ್ಮ ದೇಶ ಅಂತ ಬಂದಂತಹ ಸಂದರ್ಭದಲ್ಲಿ, ದೇಶದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗ್ತಾರೆ. ಅದು ಯಾವುದೇ ಸೆಲೆಬ್ರಿಟಿ ಆಗಿರ್ಲಿ, ಯಾವುದೇ ರೀತಿಯ ಆಟಗಾರ ಆಗಿರ್ಲಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಗೇನೆ ಈ ಒಂದು ಪ್ರತಿಭಟನೆಯನ್ನು ಜನ ಮಾಡ್ತಾ ಇದ್ರಲ್ಲ, ಆ ಪ್ರತಿಭಟನೆಗೆ ಈಗ ಸನತ್ ಜಯಸೂರ್ಯ ಕೂಡ ಅಲ್ಲಿ ಬೆಂಬಲವನ್ನ ಕೊಟ್ಟಿರೋದನ್ನ ನಾವು ಗಮನಿಸ್ತಾ ಇದೀವಿ. ಮಾಜಿ ಕ್ರಿಕೆಟಿಗರು ಬೆಂಬಲವನ್ನ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಸನತ್ ಜಯಸೂರ್ಯ ಪಾಲ್ಗೊಂಡಿದ್ರು. ಜನರ ಜೊತೆ ಸೆಲ್ಫಿಯನ್ನ ಕೂಡ ಅವರು ಕೂಡ ಅಲ್ಲಿ ಕ್ಲಿಕ್ಕಿಸಿಕೊಂಡಿರೋದನ್ನ ಗಮನಿಸಬಹುದು. ನಾನು ನಿಮ್ ಜೊತೆ ಇದ್ದೀನಿ, ಇಂತಹ ಸಂದರ್ಭ ಬರಬಾರ್ದಾಗಿತ್ತು, ನಮ್ಗೆ ಈ ತರದ ಒಂದು ಸಿಚುವೇಶನ್ ಇದೆ, ಅದನ್ನ ಸರಿ ಮಾಡುವಂತ ಪ್ರಯತ್ನಗಳು ಆಗ್ಬೇಕು ಅಂತ ಹೇಳಿ ಜನರು ಪ್ರತಿಭಟನೆ ಮಾಡ್ತಾ ಇರೋದಕ್ಕೆ ಅವರು ಕೂಡ ಸಪೋರ್ಟ್ ಅನ್ನ ಮಾಡಿದ್ದಾರೆ. ದೃಶ್ಯ 12 ಅಧ್ಯಕ್ಷರ ಮನೆಯ ಸುತ್ತಲೂ ಕೂಡ ಕೋಟೆ ಇರೋದನ್ನ ಗಮನಿಸಬಹುದು. ಯಾವ ಕೋಟೆ ಅನ್ನೋದು ನೀವು ಇಲ್ಲಿ ಗಮನಿಸಬೇಕಾಗುತ್ತೆ. ಜನರ ಕೋಟೆ ಆಗಿದೆ, ಅದು ಕಂಪ್ಲೀಟ್ ಆಗಿ ಜನರಿಂದ ಸುತ್ತುವರೆದಿದೆ ಆ ಒಂದು ಕೋಟೆ. ಅವರ ಮನೆ ಅಂತೂ ಕಂಪ್ಲೀಟ್ ಆಗಿ ಜನರಿಂದಾನೇ ಅಲ್ಲಿ ಮುಳುಗಿ ಹೋಗಿರೋದನ್ನ ನಾವು ಗಮನಿಸ್ತಾ ಇದೀವಿ. ಎಲ್ಲಿ ನೋಡಿದ್ರು ಕೂಡ ಆಕ್ರೋಶಭರಿತ ಜನ, ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ಜನ, ಎಲ್ಲಾ ಕಡೆಯೂ ಕೂಡ ಅಲ್ಲಿಗೆ ಹೋಗಿದ್ದಾರೆ ಜನ. ಅವರ ಬಂಗ್ಲೆಗೆ ತೆರಳಿ ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದೃಶ್ಯ 13 ನಾನು ಆಗ್ಲೇ ಹೇಳ್ತಾ ಇದ್ವಿ, ಪ್ರತಿಭಟನಾಕಾರರನ್ನ ಒಂದು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಂದಿದೆ, ಕಾನೂನು ಸುವ್ಯವಸ್ಥೆಯನ್ನ ಸರಿ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಒಂದ್ ಕಡೆ ಪ್ರತಿಭಟನಾಕಾರರು ಕೂಡ ಅಲ್ಲಿ ಸುಸ್ತಾಗಿದ್ದಾರೆ. ಯಾಕೆಂದ್ರೆ ಅಶ್ರುವಾಯುವನ್ನ ಸಿಡಿಸಲಾಗ್ತಾ ಇದೆ, ಅಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸಲಾಗ್ತಾ ಇದೆ, ಅಶ್ರುವಾಯುವನ್ನ ಸಿಡಿಸಲಾಗ್ತಾ ಇದೆ. ಅಶ್ರುವಾಯು ಸಿಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜನ ಅಲ್ಲಿಂದ ಹೋಗ್ತಾರೆ, ಆದ್ರೆ ಆಮೇಲೆ ಮತ್ತೆ ಬರ್ತಾರೆ. ಗಾಳಿಯಲ್ಲಿ ಗುಂಡು ಹಾರಿಸುವ ಸಂದರ್ಭದಲ್ಲೂ ಅಷ್ಟೇ ಅಲ್ಲಿಂದ ಬರುವಂತಹ ಹೊಗೆಯನ್ನ ಒಂದು ಮುಚ್ಚುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ, ಕಾರ್ಪೆಟ್ಗಳನ್ನ ಹಾಕ್ಲಾಗ್ತಾ ಇದೆ. ಸೊ ಎಷ್ಟೇ ಮಾಡಿದ್ರು ಕೂಡ ಜನ ಅಂತೂ ಈ ಪ್ರತಿಭಟನೆ ನಿಲ್ಲಿಸುವ ಹಾಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ರೋಸಿ ಹೋಗಿದ್ದಾರೆ ಜನ. ದೃಶ್ಯ 14 ಇದು ಒಂದು ಪ್ಲೇಸ್ ಅಲ್ಲಿ ಆಯ್ತಪ್ಪ, 2 ಪ್ಲೇಸ್ ಅಲ್ಲಿ ಅಂತ ಅಲ್ಲ, ಇಡೀ ದೇಶದುದ್ದಕ್ಕೂ ಈ ಒಂದು ಆಕ್ರೋಶ ವ್ಯಕ್ತವಾಗಿದೆ. ಲಂಕಾ ಅಂತೂ ಧಗಿಸ್ತಾ ಇದೆ. ನೀವು ನೋಡ್ತೀರ, ಪ್ರತಿ ಒಂದು ಏರಿಯಾ ಆಗಿರ್ಬೋದು, ಪ್ರತಿ ಒಂದು ಕಡೆಗಳಲ್ಲೂ ಕೂಡ ಈಗ ಅಲ್ಲಿನ ಜನ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ, ಬೀದಿಗೆ ಇಳಿದಿದ್ದಾರೆ, ಬಾವುಟಗಳನ್ನ ಹಿಡಿದು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.
ಕಪ್ಪು ಬಾವುಟವನ್ನು ಹಿಡಿದ್ದಾರೆ. ಹಾಗೆಯೇ ಅಲ್ಲಿನ ಬಾವುಟವನ್ನ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು. ಈ ಒಂದು ಬಿಕ್ಕಟ್ಟಿನ ನಿವಾರಣೆ ಹೇಗೆ, ಯಾವ ರೀತಿಯಾಗಿ ನಾವೆಲ್ಲ ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಆದ್ರೆ ಅಧ್ಯಕ್ಷರು ಮಾತ್ರ ಇನ್ನೂ ಕೂಡ ಬಹಳ ಸಂಭ್ರಮದಲ್ಲಿದ್ದಾರೆ, ಬಹಳ ಯಾವುದೇ ರೀತಿಯಾದಂತಹ ವೈಭವ ಅವರಿಗೆ ಕಡಿಮೆಯಾಗಿಲ್ಲ ಅನ್ನುವಂತ ಆಕ್ರೋಶ ಅಲ್ಲಿನ ಜನರಲ್ಲಿ ಕಾಣಿಸ್ತಾ ಇದೆ. ಇನ್ನು ದೃಶ್ಯ 15ರಲ್ಲಿ ಏರ್ಪೋರ್ಟ್ ನಲ್ಲಿ ಅಧ್ಯಕ್ಷ ಗೊಟಬಾಯ ರಾಜಪಕ್ಸೆ ಇರೋದನ್ನ ಕಾಣಬಹುದು. ಇದುವೇ ಈಗ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿರೋದು. ಅಲ್ಲಿನ ಜನರಿಗೆ ಪಲಾಯನ ಮಾಡಿದ್ದಾರೆ, ದೇಶವನ್ನ ಬಿಟ್ಟು ಹೋಗಿದ್ದಾರೆ. ಈ ಒಂದು ಬಿಕ್ಕಟ್ಟಿಗೆ ಯಾವ ರೀತಿಗೆ ಪರಿಹಾರವನ್ನ ಹುಡುಕಬೇಕು ಅನ್ನೋದನ್ನ ಮಾಡ್ತಾ ಇಲ್ಲ. ಅದನ್ನ ಬಿಟ್ಟು ಆ ಅಧ್ಯಕ್ಷರೇ ಅಲ್ಲಿಂದ ಪಲಾಯನ ಮಾಡಿದ್ದಾರೆ, ಇಲ್ಲಿಂದ ಹೋಗಿದ್ದಾರೆ ಅನ್ನೋದು ಅಲ್ಲಿನ ಜನರಿಗೆ ಈಗ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಆ ದೃಶ್ಯವನ್ನ ನೀವು ಗಮನಿಸಬಹುದು. ಗೊಟಬಾಯ ರಾಜಪಕ್ಸೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋದನ್ನ ದೃಶ್ಯ 16ರಲ್ಲಿ ತೋರಿಸ್ತಾ ಇದ್ದೀವಿ. ಅಧ್ಯಕ್ಷರ ಮನೆ ಅದು, ಅವರ ಬಂಗ್ಲೆ ಅದು, ಗೊಟಬಾಯ ರಾಜಪಕ್ಸೆ ಅವರದ್ದು. ಆದ್ರೆ ಅಲ್ಲಿರೋದು ಯಾರು? ಕೊನೆಗೆ ಯಾವುದೇ ಇಂತಹ ಪರಿಸ್ಥಿತಿ ಬಂದಾಗ ಎಲ್ರಿಗೂ ಕೂಡ ಸೇಮ್ ಸಿಚುವೇಶನ್. ಅವನ ಅಧ್ಯಕ್ಷ, ಅವನು ಸಾರ್ವಜನಿಕ ಅನ್ನೋದು ಬರೋದಿಲ್ಲ. ಕೊನೆಗೆ ಇಂತಹ ಒಂದು ಆಕ್ರೋಶ ಬಂದಾಗ, ಜನ ಸಿಡಿದೆದ್ದಾಗ ಆಗೋದು ಇದೇ ಸಿಚುವೇಶನ್ ಯಾರಿಗಾದ್ರೂ ಕೂಡ. ಸೊ ಅಂತಹದ್ದೇ ಸಿಚುವೇಶನ್ ಈಗ ಗೊಟಬಾಯ ರಾಜಪಕ್ಸೆ ಅವರಿಗೂ ಕೂಡ ಆಗಿದೆ. ಅಧ್ಯಕ್ಷರ ಮನೆ ಆದ್ರೂ ಕೂಡ ಅಲ್ಲಿರೋದು ಬರೀ ಜನ, ಸಾರ್ವಜನಿಕರು ಆ ಇಡೀ ಮನೆಯನ್ನ ಆವರಿಸಿಕೊಂಡಿದ್ದಾರೆ. ಸೊ ಇವೆಲ್ಲ ದೃಶ್ಯಗಳನ್ನ ನಾವು ನೋಡಿದ್ವಿ. ಇದು ಯಾವ ರೀತಿಯ ಸಿಚುವೇಶನ್ ಅನ್ನ ತೋರಿಸ್ತಾ ಇದೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆಯನ್ನ ಮಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಚಂಬಿ ಪುರಾಣಿಕ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಸರ್. ತಾಲಿಬಾನಿಗಳು ಮಾಡಿದಂತಹದ್ದೇ ಸೇಮ್ ಸಿಚುವೇಶನ್ ಅಂತೂ ನಮಗೆ ಕಾಣಿಸ್ತಾ ಇದೆ. ಅಲ್ಲಿ ಏನಾಗಿತ್ತು ಅಫ್ಘಾನಿಸ್ತಾನದಲ್ಲಿ ಅನ್ನುವಂಥದ್ದು. ಸೊ ಶ್ರೀಲಂಕಾದಲ್ಲಿ ಇಷ್ಟರ ಮಟ್ಟಿಗೆ ಜನ ರೊಚ್ಚಿಗೆದ್ದಿದ್ದಾರೆ, ಅದರ ಕಾರಣ ಕೂಡ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿ ಏನ್ರ ಮುನ್ಸೂಚನೆ ಸರ್ ಇದು? ಇದು ರಾಜಕೀಯದ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿನ ನಾಯಕತ್ವ ಒಂದು ಕುಟುಂಬದ ಕದಂಬ ಬಾವಿನ ಒಂದು ಹಿಡಿತದಲ್ಲಿ ಬಂದರೆ ಹೇಗೆ ಆ ಒಂದು ರಾಷ್ಟ್ರ ತನ್ನ ಅವನತಿಯನ್ನ ಕಂಡುಕೊಳ್ಳುತ್ತೆ ಮತ್ತೆ ಅರಾಜಕತೆಯತ್ತ ಹೋಗುತ್ತೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗುರುತಿಸಬಹುದು. ಯಾಕಂದ್ರೆ ಶ್ರೀಲಂಕಾದ್ದು ಹಿಂದೆ ಮೇ 9ರಲ್ಲಿ ಈ ರೀತಿಯ ಘಟನೆಗಳು ಹೆಚ್ಚಾಗಿ ನಡೆದು ಆ ದೇಶ ದಿವಾಳಿಯತ್ತ ಹೋಗುತ್ತಾ ಇದೆ ಅಂತಕ್ಕಂಥದ್ದನ್ನ ಆಗ ನಾವು ಕಂಡಿದ್ವಿ. ಈಗ ಇವತ್ತು ಜುಲೈ 9ಕ್ಕೆ ಸುಮಾರು 2 ತಿಂಗಳಲ್ಲಿ ಅನೇಕ ರೀತಿಯ ಒಂದು ವಿಷಮ ಪರಿಸ್ಥಿತಿಯನ್ನ, ದುರಂತ ಸ್ಥಿತಿಯನ್ನ ಅಲ್ಲಿ ಜನರು ಸ್ವಾಭಾವಿಕವಾಗಿ ಜನರ ರುಚಿಗೆಡ್ತಕ್ಕಂಥದ್ದು ತಪ್ಪೇನಿಲ್ಲ. ಕಾರಣ ಏನು? ಅದು ಇಡೀ ರಾಜಪಕ್ಸೆ ಕುಟುಂಬ 70% ಭಾಗ ಆರ್ಥಿಕ ನಿಯಂತ್ರಣವನ್ನ ಅಂದ್ರೆ ತನ್ನ ಸ್ವಾರ್ಥಕ್ಕೆ ಬಳಸ್ತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅದನ್ನ ನೆನಪು ಮಾಡ್ಕೊಳ್ಬೇಕು. ಯಾಕಂದ್ರೆ ಆ ಜನರಿಗೆ ಗೊತ್ತಿದೆ ಇದು ಈ ರೀತಿಯ ಪರಿಸ್ಥಿತಿ ಬರ್ಲಿಕ್ಕೆ 2 ಕಾರಣ. ಒಂದು ಕುಟುಂಬದ ರಾಜಕೀಯ ಭ್ರಷ್ಟಾಚಾರ, ಆ ಕುಟುಂಬದವರೇ ಎಲ್ಲವನ್ನೂ ಆರ್ಥಿಕ ನೀತಿಯನ್ನು, ಅಲ್ಲಿರ್ತಕ್ಕಂಥ ಯೋಜನೆಗಳನ್ನು, ಆ ರೀತಿಯ ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದಿದೆ, ತಮ್ಮ ಸ್ವಂತ ಹಿತಾಸಕ್ತಿಗೋಸ್ಕರ ಬಳಸಿರ್ತಕ್ಕಂಥದ್ದನ್ನ ಇಲ್ಲಿ ಕಾಣ್ತೇವೆ. ಇನ್ನೊಂದು ಚೀನಾದ ಒಂದು ಪರೋಕ್ಷವಾದ ಹಿಡಿತವನ್ನ ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಯಾಕಂದ್ರೆ ಶ್ರೀಲಂಕಾ ಭರಿಸಲಾರದಷ್ಟು ಸಾಲವನ್ನ ಶ್ರೀಲಂಕಾಕ್ಕೆ ಚೀನಾ ನೀಡಿದೆ. ಅದನ್ನ ಅದು ಯಾವ ರೀತಿಯಲ್ಲಿ ಬಳಸಿದ್ದಾರೆ ಅಂದ್ರೆ ಅದು ತನ್ನ ಸ್ವಾರ್ಥಕ್ಕೆ ಬಳಸಿದ್ದಾರೆ, ಅದು ಜನರಿಗೆ ತಲುಪಿಲ್ಲ. ಇದಕ್ಕೆ ನೇರ ಉದಾಹರಣೆ ನೀವು 15 ಪಾಯಿಂಟ್ಗಳನ್ನ ಈಗ ಹೇಳಿದ್ರಲ್ಲ, ದೃಶ್ಯ 15ಗಳಲ್ಲಿ ಕಾಣ್ತಾ ಇದೆ. ಅಂದ್ರೆ ಇದು ಒಳಗಿನಿಂದ ಜನರಲ್ಲಿ ಅದು ಬೇಗುದಿ ತರ ಅದು ಕುದಿಯುತ್ತಾ ಇತ್ತು, ಅದು ಈಗ ಸ್ಫೋಟಗೊಂಡಿದೆ. ಇದಕ್ಕೆ ಸ್ಫೋಟಗೊಂಡಿರತಕ್ಕಂಥದ್ದಕ್ಕೆ ಅವರು ಯಾರನ್ನ ಗುರಿ ಮಾಡಬೇಕು? ನಿಜವಾಗ್ಲೂ ಅಧ್ಯಕ್ಷರನ್ನ ಗುರಿ ಮಾಡ್ಬೇಕು. ಯಾಕಂದ್ರೆ ಅಧ್ಯಕ್ಷ ಒಂದಲ್ಲ ಒಂದು ರೀತಿಯಲ್ಲಿ ರಾಷ್ಟ್ರೀಯ ಸರ್ಕಾರವನ್ನ ರಚಿಸಿ ಎಲ್ಲ ಪಕ್ಷಗಳ ವಿರೋಧ ಪಕ್ಷದವರನ್ನು ಒಟ್ಟಿಗೆ ಸೇರಿಸಿ ಇದನ್ನ ಬಗೆಹರಿಸಬಹುದಿತ್ತು. ಆದ್ರೆ ಈ ಜನ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ವಿರೋಧ ಪಕ್ಷವನ್ನು ಸೇರಿದಂತೆ ಆಡಳಿತ ಪಕ್ಷದ ಯಾವ ರಾಜಕಾರಣಿಯನ್ನು ನಂಬದ ಪರಿಸ್ಥಿತಿ ಬಂದಿದ್ದಾರೆ. ಕಾರಣ ಅಲ್ಲಿರ್ತಕ್ಕಂಥ ಬೆಲೆ ಏರಿಕೆ ಪರಿಸ್ಥಿತಿ ಏನು, ಸುಮಾರು 20% ಇದ್ರನ್ನೇ ಜನ ತಡೆಯೋಕ್ಕಾಗೋದಿಲ್ಲ. ಸುಮಾರು 55-80%, 80%ರಷ್ಟು ಅಲ್ಲಿ ಒಂದು ಇನ್ಫ್ಲೇಷನ್ ಅಂತಕ್ಕಂಥದ್ದನ್ನ ಬೆಲೆ ಏರಿಕೆಯನ್ನ ಕಾಣ್ತಾ ಇದ್ದೇವೆ. ಜನರಿಗೆ ಇನ್ನೊಂದು ದುರಂತದ ಪರಿಸ್ಥಿತಿ ಏನಂದ್ರೆ ಅಲ್ಲಿ ದಿನನಿತ್ಯದ ತಮ್ಮ ಆಹಾರದ ಒಂದು ಏನು ಆಹಾರವನ್ನು ಸೇವಿಸಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು, ಅದನ್ನು ಒಂದು ಊಟಕ್ಕೆ ಸೀಮಿತಗೊಳಿಸಿ ಜನ ಬದುಕ್ತಾ ಇದ್ದಾರೆ. ಕಾರಣ ಏನು? ಅಲ್ಲಿ ಆಗಿರ್ತಕ್ಕಂತಹ ಒಂದು ಎನರ್ಜಿ ಕ್ರೈಸಿಸ್ ಆಗ್ಲಿ, ಎಲೆಕ್ಟ್ರಿಕ್ ಸಪ್ಲೈ ಆಗ್ಲಿ, ಪೆಟ್ರೋಲೇ ಆಗ್ಲಿ, ಯಾವ ರೀತಿಯ ವಸ್ತುಗಳನ್ನ ನಾವು ಕೊಂಡುಕೊಳ್ಳೋದಕ್ಕೆ ದಿನನಿತ್ಯ ನಾವು ಅಂಗಡಿಗಳಿಗೆ ಹೋಗ್ತಾ ಇದ್ವು, ಅದು ಜನರಿಗೆ ಸಿಗ್ತಾ ಇಲ್ಲ. ಅವೆಲ್ಲವೂ ಬಂದಾಗಿದೆ. ಇವೆಲ್ಲವನ್ನೂ ಗೊತ್ತಿದ್ದಂತ ಅಧ್ಯಕ್ಷ ಯಾವ ರೀತಿಯಲ್ಲಿ ಇದನ್ನ ನಾನು
ಇದನ್ನ ರೆಸ್ಕ್ಯೂ ಮಾಡ್ಬೇಕಾಗಿತ್ತು, ಇದನ್ನ ಬಚಾವ್ ಮಾಡ್ಬೇಕಾಗಿತ್ತು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿಲ್ಲ. ಕಾರಣ IMF ಇವರಿಗೆ 2 ತಿಂಗಳಿಂದ ವಾರ್ನ್ ಮಾಡ್ತಾ ಇದೆ, ಭ್ರಷ್ಟಾಚಾರವನ್ನ ಕಡಿಮೆಗೊಳಿಸಿ, ಈ ಸಾಲದ ಹೊರೆಯನ್ನ ಕಡಿಮೆ ಮಾಡುವುದನ್ನ ಕೊಡಿ, ನಂತರ ನಾವು ನಿಮ್ಗೆ ಸಾಲ ನೀಡ್ತೇವೆ ಅಂತ. ಯಾಕಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತಕ್ಕಂಥದ್ದನ್ನು ಸಹ ನಾವು ಗುರುತಿಸಬೇಕು. ಆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ನಲ್ಲಿ ಶ್ರೀಲಂಕಾ ಇವತ್ತು ಅತ್ಯಂತ ಕನಿಷ್ಠ ಮಟ್ಟದ ನಂಬಿಕೆಗೆ ಅದು ಗುರಿಯಾಗಿದೆ. ಅದು ಒಂದು ರೀತಿಯಲ್ಲಿ ರಾಜಕೀಯ ಭ್ರಷ್ಟಾಚಾರ ಮತ್ತು ಆರ್ಥಿಕ ವ್ಯವಸ್ಥೆ ಮತ್ತು ಕುಟುಂಬದ ಕದಂಬ ಬಾವುಗಳ ಹಿಡಿತ ಮತ್ತು ಪರೋಕ್ಷವಾಗಿ ಚೀನಾದಿಂದ ನೀವೇ ಹೇಳಿದ ಹಾಗೆ ಒಂದ್ ರೀತಿಯಲ್ಲಿ ಅಟ್ಲೀಸ್ಟ್ ಒಂದು ಪ್ರಯತ್ನವನ್ನ ಮಾಡಬಹುದಾಗಿತ್ತು, ಬಟ್ ಕೈ ಮೀರಿ ಹೋಗಿದೆ ಈಗ ಸಿಚುವೇಶನ್. ಏನು ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಯಾವ ರೀತಿಯಾಗಿ ಈ ಒಂದು ಪರಿಸ್ಥಿತಿಯನ್ನ ಸರಿ ಮಾಡುವಂತ ಪ್ರಯತ್ನ ಮಾಡಬಹುದು ಶ್ರೀಲಂಕಾ? ಈಗ ಅಧ್ಯಕ್ಷರ ಮೇಲೆ ಜನರ ನಂಬಿಕೆ ಸಂಪೂರ್ಣವಾಗಿ ಅದು ಹೋಗ್ಬಿಟ್ಟಿದೆ. ಜೊತೆಗೆ ಪ್ರಧಾನಮಂತ್ರಿ ರನಿಲ್ ವಿಕ್ರಮಸಿಂಘೆ ಅವರು ಸಹ ಹತಾಶರಾಗಿ ತನ್ನ ಒಂದು ಕರ್ತವ್ಯ ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ. ಜನರಿಗೆ ನಂಬಿಕೆ ಇಲ್ಲ. ಕಾರಣ ಯಾವ ನಾಯಕರಲ್ಲಿ ಇವರು ವಿಶ್ವಾಸವನ್ನು ಇಟ್ಟಿದ್ದಾರೋ ಅವರು ಕಳೆದ 3-4 ತಿಂಗಳಲ್ಲಿ ಶ್ರೀಲಂಕಾದ ಈ ಆರ್ಥಿಕ ಪರಿಸ್ಥಿತಿಯನ್ನ ಒಂದು ರೀತಿಯಲ್ಲಿ ಹತೋಟಿಗೆ ತರಲಿಲ್ಲ. ಅದರಿಂದ ಇದು ಆಗಿದೆ. ಈಗ ಉಳಿದಿರೋದು ನನ್ನ ಪ್ರಕಾರ ಅಲ್ಲಿ ಸ್ಪೀಕರ್ ಅವರೇನಿದ್ದಾರೆ ಅವರು ಒಂದು ರೀತಿಯಲ್ಲಿ ನಿರ್ವ್ಯಾವಹಿತ ವ್ಯಕ್ತಿ ಆಗಿದ್ದಾರೆ. ಅವರು ಕಾಂಟ್ರವರ್ಸಿಯಲ್ ಎಲ್ಲ. ಅವರು ಎಲ್ಲರನ್ನೂ ಸೇರಿಸಿ, ಎಲ್ಲ ಪಕ್ಷದವರನ್ನು ಸೇರಿಸಿ ಸರ್ವ ಪಕ್ಷದ ಒಂದು ರಾಷ್ಟ್ರೀಯ ಸರ್ಕಾರವನ್ನ ತಕ್ಷಣ ಸ್ಥಾಪಿಸಿ ಜನರಿಗೆ ಅದನ್ನ ಮನವರಿಕೆ ಮಾಡಿಕೊಟ್ಟು ತಮ್ಮ ಒಂದು ರಾಜಕೀಯದ ಒಂದು ರೀತಿಯಲ್ಲಿ ಮಿನಿಮಮ್ ಸ್ಟೆಬಿಲಿಟಿ, ಅತ್ಯಂತ ಕನಿಷ್ಠ ಪರಿಸ್ಥಿತಿಯ ಒಂದು ಹತೋಟಿಯನ್ನ ನಿಯಂತ್ರಿಸುವ ಒಂದು ರಾಜಕೀಯ ಭದ್ರತೆಯ ಚಿತ್ರವನ್ನ ಕೊಡಬೇಕು. ಇನ್ನು ಎರಡನೇದು, IMF ಇವರಿಗೆ ಸಾಲ ಕೊಡಬೇಕಾದ್ರೆ ಅವ್ರು ಹೇಳಿರೋದು ನಿಮ್ಮಲ್ಲಿರುವ ಭ್ರಷ್ಟಾಚಾರವನ್ನ ತೊಲಗಿಸಿ ಅಂತ. ಅದು ಭ್ರಷ್ಟಾಚಾರ 1-2 ದಿವಸದಲ್ಲಿ ಹೋಗೋದಿಲ್ಲ. ಕಾರಣ ಅದು ಸತತವಾಗಿ ಅನೇಕ ವರ್ಷಗಳ ಕಾಲ ನಡೆದುಕೊಂಡು ಬಂದಿದೆ. ಅಂತವರನ್ನ ಈಗ ಶ್ರೀಲಂಕಾದಿಂದ ಅವರು ಪಲಾಯನವಾಗಿದ್ದಾರೆ. ಅವರು ಎಲ್ಲಿ ವಿದೇಶಗಳಲ್ಲಿ ಹಣವನ್ನು ಕೊಂಡೊಯ್ದಿಟ್ಟಿದ್ದಾರೋ ಯಾರಿಗೂ ಅದು ಪತ್ತೆ ಆಗ್ಬೇಕು. ಅಂದ್ರೆ ನಾವು ಇದನ್ನ ತನಿಖೆ ಮಾಡ್ತೇವೆ, ಈ ರಾಷ್ಟ್ರಕ್ಕೆ ಆರ್ಥಿಕ ದುಸ್ಥಿತಿಯನ್ನ ಭ್ರಷ್ಟಾಚಾರದ ಮೂಲಕ ತಂದುಕೊಟ್ಟಂತವರನ್ನ ನಾವು ಶಿಕ್ಷೆಗೆ ಒಳಪಡಿಸ್ತೇವೆ ವಿಚಾರಣೆಯ ನಂತರ. ಆ ಒಂದು ಆಶ್ವಾಸನೆಯನ್ನ ಜನರಿಗೆ ನೀಡಿದ್ರೆ ಬಹುಶಃ ಈ ದಂಗೆ ಅಥವಾ ಅರಾಜಕತೆ ಅಂತಕ್ಕಂಥ ಸ್ವಲ್ಪ ಮಟ್ಟಿಗೆ ಕಡಿಮೆ. ಮೂರನೇದು, ತಕ್ಷಣ IMF ಅವರ ಮೂಲಕ ಅಥವಾ ವರ್ಲ್ಡ್ ಬ್ಯಾಂಕ್ ಮೂಲಕ ಇವರು ಆರ್ಥಿಕ ಒಂದು ಸಹಾಯವನ್ನ ಪಡೆಯಬೇಕು. ನಾಲ್ಕನೇದಾಗಿ ಈಗ ಹೆಚ್ಚಿನ ಬಡ್ಡಿಯನ್ನ ಅಥವಾ ಹೆಚ್ಚಿನ ಅನುಕೂಲಗಳನ್ನ ಪಡ್ತಕ್ಕಂಥ ಚೀನಾದ ಒಂದು ಸಂಬಂಧವನ್ನ ಒಂದು ರೀತಿಯಲ್ಲಿ ವಾಣಿಜ್ಯದ ದೃಷ್ಟಿಯಲ್ಲಿ ನೋಡ್ಬೇಕೆ ಹೊರತು ಚೀನಾದ ಒಂದು ಹಿಡಿತದಲ್ಲಿ ಅವರು ಈಗಾಗಲೇ ಒಂದು ಬಂದರನ್ನ ಅವ್ರಿಗೆ ಮಾರಾಟನೇ ಮಾಡ್ತಿದ್ದಾರೆ. ಅಂದ್ರೆ ಈ ರೀತಿಯ ಒಂದು ರಾಜಕೀಯ ದುರ್ವ್ಯವಹಾರಗಳನ್ನು ನಿಲ್ಲಿಸುವ ಮೂಲಕ ಜನರಲ್ಲಿ ವಿಶ್ವಾಸ ಮಾಡೋದು. ಕೊನೆಯದಾಗಿ ಹೇಳೋದಾದ್ರೆ ಈ ಒಂದು ರಾಜಕಾರಣಿಗಳಿಗೆ ಇದೊಂದು ಎಚ್ಚರ, ಇದು ಎಲ್ಲಾ ದೇಶಗಳ ರಾಜಕಾರಣಿಗಳಿಗೂ ಎಚ್ಚರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಂದ್ರೆ ಅನಿಶ್ಚಿತ ಇದೆ ಅನ್ನತಕ್ಕಂಥದ್ದು ತಕ್ಷಣ ಹೋಗುದಿಲ್ಲ ನಮ್ಮಿಂದ. ಇದು ಹೋಗ್ಬೇಕಾದ್ರೆ ಇನ್ನೂ ಹಲವಾರು ತಿಂಗಳುಗಳಾಗುತ್ತೆ. ಆದ್ರೆ ಆ ಅನಿಶ್ಚಿತತೆಯಲ್ಲಿ ಜನ ದಿನನಿತ್ಯದ ಒಂದು 2 ಊಟ ಪಡೆಯುವ ರೀತಿಯಲ್ಲಿ ಮತ್ತೆ ಅವರ ಒಂದು ಏನು ವಾಹನ ಮತ್ತು ಮುಂತಾದ ಚಟುವಟಿಕೆಗಳು ಬೇಕಾದಂತ ಫ್ಯೂಯಲ್ ಅಥವಾ ಒಂದು ಎನರ್ಜಿಯನ್ನ ನೀಡ್ತಕ್ಕಂಥದ್ದು, ಎಲೆಕ್ಟ್ರಿಕ್ ಸಪ್ಲೈ ನೀಡ್ತಕ್ಕಂಥ ಇದನ್ನ ತಕ್ಷಣ ರಿಸ್ಟೋರ್ ಮಾಡಬೇಕು. ಇದಕ್ಕೆ ಹೊರಗಿನಿಂದ ಒಂದು IMF ನಿಂದ ಸಹಾಯ ಬಂದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ಈಗಾಗಲೇ ಸ್ಪೀಕರ್ ಅವರನ್ನ ಕೂಡ ಕೇಳ್ಕೊಳ್ತಾ ಇದ್ದಾರೆ ಪ್ರಧಾನಿ ಅವರು ಈಗ ಒಂದು ಸೆಷನ್ ಮಾಡಿ ಅಂತ. ನೋಡೋಣ ಏನಾಗುತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಇವತ್ತಿನ ಈ ಒಂದು ಜಾಯ್ನ್ ಆಗಿದ್ದಕ್ಕಾಗಿ. ಅಮೆರಿಕಾದಲ್ಲಿ ಆರ್ಥಿಕ ಬಿಕ್ಕಟ್ಟು ಈಗಾಗಲೇ ಹೆಚ್ಚಾಗ್ತಾ ಇರುವ ಈ ಸಂದರ್ಭದಲ್ಲಿ ಜನರಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಅವತ್ತು ಏನಾಯ್ತು ಅಫ್ಘಾನಿಸ್ತಾನದಲ್ಲಿ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ವಿ. ಅಂದು ಅಫ್ಘಾನಿಸ್ತಾನದಲ್ಲಿ ಯಾವ ರೀತಿಯಾಗಿ ಒಂದು ಜನ ರೊಚ್ಚಿಗೆದ್ದಿದ್ರು, ಇವತ್ತು ಶ್ರೀಲಂಕಾದಲ್ಲೂ ಕೂಡ ಅಂತಹದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಫ್ಘಾನ್ನಲ್ಲೂ ರಾಜಕೀಯ ಅಸ್ಥಿರತೆ ಇತ್ತು, ಕಾಲ್ಕಿತ್ತಿದ್ರು ಜನ. ಈಗ ಅಫ್ಘಾನ್ನಲ್ಲಿ ನಡೆದ ಹಾಗೇನೆ ಲಂಕಾದಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಅಲ್ಲಿನ ಅಧ್ಯಕ್ಷರು ಕಾಲ್ಕಿತ್ತಿದ್ದಾರೆ. ಅಫ್ಘಾನಿಸ್ತಾನದಲ್ಲೂ ಅಧ್ಯಕ್ಷರು ಕಾಲ್ಕಿತ್ತಿದ್ದನ್ನು ನಾವಿಲ್ಲಿ ಗಮನಿಸಬಹುದು.